ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರ ಅಪಾರ್ಟ್ಮೆಂಟ್ಗೆ ನುಗ್ಗಿ ಒಂದು ದಾಳಿ ನಡೆದಿದ್ದು 3 ದಿವಸಗಳ ಹಿಂದೆ ನಿಮಗೆಲ್ಲ ಗೊತ್ತೇ ಇದೆ. ಈಗ ಆ ದಾಳಿಕೋರನನ್ನು ಪೊಲೀಸರು ಬಂಧಿಸಿದ್ದಾರೆ. ಆತ ಮಹಾರಾಷ್ಟ್ರ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. ಮುಂಬೈಗೆ ಸನಿಹದಲ್ಲೇ ಇರತಕ್ಕಂಥ ಥಾಣೆಯಲ್ಲೇ ಅಡಗಿ ಕುಳಿತಿದ್ದ. 70 ಗಂಟೆಗಳ ಬಳಿಕ ಪೊಲೀಸರು ಆತನನ್ನು ಬಂಧಿಸುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಂಬೈ ಪೊಲೀಸರು ಈ ಕುರಿತಂತೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಸೈಫ್ ಅಲಿ ಖಾನ್ ದಾಳಿಕೋರ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಠಾಣೆಯಲ್ಲೇ ಇದ್ದ ದಾಳಿಕೋರ ವಿಜಯ್ ದಾಸ್ ಅರೆಸ್ಟ್ ಆಗಿದ್ದಾನೆ. ಬಂಧಿಸಿ ವಿಚಾರಣೆಯ ವೇಳೆ ದಾಳಿಕೋರ ಹೈ ಡ್ರಾಮಾ ಹಾಡಿದಾನಂತೆ. ಅವನ ಹೆಸರನ್ನ ನಿನ್ನ ಹೆಸರೇನಪ್ಪ ಅಂತ ಕೇಳಿದಾಗ ಒಂದು ಸರ್ತಿ ವಿಜಯ್ ದಾಸ್ ಅಂತಾನೆ, ಮತ್ತೊಮ್ಮೆ ಮೊಹಮ್ಮದ್ ಸಜ್ಜದ್ ಅಂತ ಏನೋ ಹೆಸರನ್ನ ಹೇಳ್ತಾನೆ, ಇನ್ನೊಂದು ಸರ್ತಿ ಮೊಹಮ್ಮದ್ ಅಲಿಯಾನ್ ಅಂತ ಏನೋ ಹೇಳ್ತಾ ಇದ್ದಾನಂತೆ. ಒಂದೊಂದು ಸರ್ತಿ ಒಂದೊಂದು ಹೆಸರನ್ನ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ಈಗ CCTV ದೃಶ್ಯಗಳ ಆಧಾರದ ಮೇಲೆ ವಿಜಯ್ ದಾಸ್ನನ್ನು ಅರೆಸ್ಟ್ ಮಾಡಲಾಗಿದೆ. ದಾಳಿ ನಡೆದು 3 ದಿನಗಳ ಬಳಿಕ ಆಗಂತುಕನ ಅರೆಸ್ಟ್ ಆಗಿದೆ. ಕೊನೆಗೂ ಕೂಡ ಪೊಲೀಸರಿಗೆ ಒಂದು ಸವಾಲಾಗಿತ್ತು. ಯಾಕೆಂದರೆ ಹೇಳಿ ಕೇಳಿ ಸೆಲೆಬ್ರಿಟಿ ಮೇಲೆ ದಾಳಿ ಮಾಡಿದಂತಹ ವ್ಯಕ್ತಿಯನ್ನು ಇನ್ನೂ ಕೂಡ ಬಂಧಿಸಿಲ್ಲ ಅಂತ. ಹಾಗಾಗಿ ಸುಮಾರು 20 ತಂಡಗಳನ್ನು ರಚನೆ ಮಾಡಿಕೊಂಡಿತ್ತು ಟೀಮ್ ಮುಂಬೈ ಪೊಲೀಸರು. 20 ತಂಡಗಳನ್ನು ರಚನೆ ಮಾಡಿಕೊಂಡು ಎಲ್ಲೆಲ್ಲಿ ಸಾಧ್ಯನೋ ಎಲ್ಲ ಕಡೆಯಲ್ಲೂ ಕೂಡ ಪೊಲೀಸ್ ಟೀಮನ್ನು ಕಳಿಸಿತ್ತು. ಈಗ ಥಾಣೆಯಲ್ಲಿ ಆತ ಅಲ್ಲೇನೋ ಮೆಟ್ರೋ ಕಾಮಗಾರಿ ನಡೀತಾ ಇತ್ತಂತೆ. ಆ ಮೆಟ್ರೋ ಕಾಮಗಾರಿ ನಡೀತಾ ಇದ್ದಂತಹ ಎಲ್ಲೋ ಒಂದು ಶೆಡ್ ಹಿಂಭಾಗ ಏನೋ ಮಲಗಿದ್ದ. ಕೊನೆಗೂ ಕೂಡ ಪೊಲೀಸರಿಗೆ ಆತ ಸಿಕ್ಕಿ ಬಿದ್ದಿದ್ದಾನೆ. ಆ್ಯಕ್ಚುಲಿ ಈ ಹಿಂದೆನೇ ಇಬ್ಬರು ಶಂಕಿತರನ್ನು ಅರೆಸ್ಟ್ ಮಾಡಿದ್ರು. ಬಟ್ ಅವ್ರಿಗೂ ಈತನಿಗೂ ಏನು ಸಂಬಂಧ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗಿದೆ. ಜೊತೆಗೆ ಈತನ ಹಿಂದೆ ಯಾವುದೇ ಗ್ಯಾಂಗ್ ಕೂಡ ಇಲ್ಲ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಛತ್ತೀಸ್ಗಢದಲ್ಲೂ ಕೂಡ ಒಬ್ಬನನ್ನ ರೈಲ್ವೆ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿತ್ತು. ಅವನು ಶಂಕಿತ ಅಂತ ಹೇಳ್ತಿದ್ರು, ಬಟ್ ಕಾಂಟ್ಯಾಕ್ಟ್ ಇಲ್ಲ ಅಂತ ಗೊತ್ತಾಗಿದೆ. ಈಗ ಈತನ ಹೆಸರು ಒಂದೊಂದು ಸರ್ತಿ ಒಂದೊಂದು ಹೇಳ್ತಾ ಇದ್ದೇನೆ. ಸದ್ಯಕ್ಕೆ ಆತನ ಹೆಸರನ್ನ ಈಗ ವಿಜಯ್ ದಾಸ್ ಅಂತಕ್ಕಂಥದ್ದನ್ನ ಈಗ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಈತನನ್ನ ಬಂಧಿಸೋದಕ್ಕೆ ಪೊಲೀಸರ ಕಾರ್ಯಾಚರಣೆ ಹೇಗಾಯಿತು, ಮತ್ತೆ ಎಲ್ಲಿ ಎಕ್ಸಾಕ್ಟ್ಲಿ ಈತನ ಅರೆಸ್ಟ್ ಆಗಿರೋದು, ಯಾವ ಸ್ಥಿತಿಯಲ್ಲಿ ಆತ ಇದ್ದಾಗ ಬಂತು ನೋಡಿ ಡೀಟೇಲ್ಸು. ಠಾಣೆಯ ಕಾಸರವಾಡ್ ವಾಲಿಯ ಹೀರಾನಂದಿನಿ ಎಸ್ಟೇಟ್ ಬಳಿ ಈತನನ್ನ ಅರೆಸ್ಟ್ ಮಾಡಲಾಗಿರೋದು. ಸೈಫ್ ಅಲಿ ಖಾನ್ ಬಾಂದ್ರಾ ನಿವಾಸದಿಂದ ಈ ಜಾಗ 35 ಕಿಲೋಮೀಟರ್ ದೂರದಲ್ಲಿತ್ತು. ಅಲ್ಲಿಗೆ ಛತ್ತೀಸ್ಗಢ, ಬಿಹಾರ, ಅದು ಇದು ಅಂತ ಹೇಳ್ತಾ ಇದ್ದಂತಹ ಎಲ್ಲ ಆಯಾಮ ಥಿಯರಿಗಳಿಗೂ ಕೂಡ ಫುಲ್ ಸ್ಟಾಪ್ ಬೀಳ್ತಾ ಇದೆ. ಬಿಕಾಸ್ ಆತ ಮಹಾರಾಷ್ಟ್ರವನ್ನು ಬಿಟ್ಟಿರಲಿಲ್ಲ. ಆ್ಯಂಡ್ ಇಷ್ಟೆಲ್ಲ ಘಟನೆಗಳಾಗಿ ಪೊಲೀಸರು ಇಷ್ಟೆಲ್ಲ ಹುಡುಕ್ತಾ ಇದ್ದಾರೆ 8 ತಂಡಗಳ ಮೂಲಕ ಅಂತ ಗೊತ್ತಿದ್ರು. ಜಸ್ಟ್ 35 ಕಿಲೋಮೀಟರ್ ದೂರದಲ್ಲಿ ಆತ ಇದ್ದ ಅಂತ ಹೇಳಿದ್ರೆ ಆತನ ಮೋಟಿವ್ ಬಗ್ಗೆ ಅನುಮಾನ ಬರುತ್ತೆ. ಮತ್ತೆ ಅಷ್ಟೊಂದು ಧೈರ್ಯ ಹೆಂಗೆ ಬರುತ್ತೆ? ಊರು ಬಿಟ್ಬಿಡ್ತಾರೆ ಸಾಮಾನ್ಯವಾಗಿ. ಚಿಕ್ಕ ಪುಟ್ಟ ಕಳ್ಳತನ ಮಾಡಿನೇ ಈತ ಒಬ್ಬ ದೊಡ್ಡ ಸೆಲೆಬ್ರಿಟಿಯ ಮೇಲೆ ಅಷ್ಟು ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಿ 8 ಪೊಲೀಸ್ ತಂಡ ಹುಡುಕ್ತಾ ಇದೆ. 8 ಪೊಲೀಸ್ ತಂಡಗಳು ವಿವಿಧ ರೀತಿಯಲ್ಲಿ ಹುಡುಕ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಹುಡುಕ್ತಾ ಇದೆ. ರೈಲ್ವೆ ಪೊಲೀಸ್ ಇಲಾಖೆ ಕೂಡ ಇದರಲ್ಲಿ ಸಾಥ್ ಕೊಟ್ಟಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಜಸ್ಟ್ 35 ಕಿಲೋಮೀಟರ್ ದೂರದಲ್ಲಿದ್ದ ಅನ್ನೋದು ಬಹಳ ಆಶ್ಚರ್ಯ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಅಕ್ಯೂಸ್ ಅನ್ನು ಅರೆಸ್ಟ್ ಮಾಡಿದ್ದಾರೆ, ಬಟ್ ಯಾವ ಉದ್ದೇಶಕ್ಕೋಸ್ಕರ ಒಳನುಗ್ದ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆಯಾ? ಮತ್ತೆ ಈತನ ಹೆಸರು ಬಗ್ಗೆ ಏನ್ ಕ್ಲಾರಿಟಿ ಸಿಗ್ತಾ ಇದೆ? ಎಲ್ಲಿ ಅವನು? ಪಶ್ಚಿಮ ಬಂಗಾಳದವನೇನಾ? ಅಕ್ರಮ ಬಾಂಗ್ಲಾ ವಲಸಿಗನ? ಈ ಆಯಾಮದಲ್ಲಿ ಹೇಗೆ ಸಾಗ್ತಾ ಇದೆ ತನಿಖೆ? ಮಮತಾ, ಈಗ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡಿರುವಂತದ್ದು ಆತನ ಪ್ರಾಥಮಿಕ ಮಾಹಿತಿಯನ್ನ ಮಾತ್ರ ಸಂಗ್ರಹ ಮಾಡಲಾಗಿದೆ. ಆ ಪ್ರಾಥಮಿಕ ಮಾಹಿತಿಯಲ್ಲಿ ಆತನ ಹೆಸರು ವಿಜಯ್ ದಾಸ್ ಮತ್ತೆ ಮೊಹಮ್ಮದ್ ಅಂತ 2 ಹೆಸರುಗಳನ್ನ ಹೇಳ್ಕೊಂಡಿರುವಂತದ್ದು. ಈತ ಕೋಲ್ಕತ್ತಾ ಮೂಲದವನು ಅಂತ ಹೇಳಲಾಗ್ತಾ ಇರುವಂತದ್ದು. ಮುಂಬೈಗೆ ಏನು ಕೆಲಸ ಮಾಡ್ಲಿಕ್ಕೆ ಅಂತ ಬಂದಿದ್ದ. ಬೇರೆ ಬೇರೆ ಪಬ್ಗಳಲ್ಲೂ ಕೂಡ ಆತ ಕೆಲಸವನ್ನ ಮಾಡ್ತಾ ಇದ್ದ ಅಂತ ಕೂಡ ಇದು ಗೊತ್ತಾಗ್ತಾ ಇದೆ. ಆದ್ರೆ ಕೋಲ್ಕತ್ತಾ ಮೂಲ ಆಗಿರುವಂತ ಹಿನ್ನೆಲೆಯಲ್ಲಿ ಆತ ಅಕ್ರಮ ಬಾಂಗ್ಲಾ ವಲಸಿಗನ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತದ್ದು ಪ್ರಾಥಮಿಕ ಮಾಹಿತಿಯಲ್ಲಿ ಆತ ಚಾಕು ಇರೋದ್ರ ಬಗ್ಗೆ ಒಪ್ಕೊಂಡಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಆದ್ರೆ ಆತನ ಉದ್ದೇಶ ಏನಾಗಿತ್ತು, ಮತ್ತೆ ಯಾಕೆ ಆತ ಕಳ್ಳತನವೂ ಕೂಡ ಮಾಡದೆ ಓಡಿ ಹೋದ ಅನ್ನುವಂತ ಪ್ರಶ್ನೆಗಳಿರುವಂತದ್ದು. ಅದ್ರ ಜೊತೆಗೆ ಈತನ ಹಿಂದೆ ಬೇರೆಯವರು ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರಿಗೆ ಹಲವು ಅನುಮಾನಗಳಿರುವಂತದ್ದು. ಅದು ಮುಂದಿನ ಹಂತದ ವಿಚಾರಣೆಯಲ್ಲಿ ಗೊತ್ತಾಗುವಂತ ಸಾಧ್ಯತೆಗಳಿದಾವೆ. ಕೇವಲ ಈಗ ಸದ್ಯಕ್ಕೆ ಪ್ರಾಥಮಿಕ ತನಿಖೆಯನ್ನು ಮಾತ್ರ ಪೊಲೀಸ್ ಮಾಡಿರುವಂತದ್ದು.
ಈಗ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆದುಕೊಂಡು ಇದಾದ ಬಳಿಕ ಪೂರ್ಣ ಪ್ರಮಾಣದ ವಿಚಾರಣೆಯನ್ನ ಮಾಡ್ಲಿಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಮತ್ತೆ ಈತನ ಉದ್ದೇಶ ಏನಾಗಿತ್ತು, ಈತನ ಮೂಲ ಏನು ಎಂತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 9-9:30 ಅಷ್ಟೊತ್ತಿಗೆ ಪೊಲೀಸರು ಸುದ್ದಿಗೋಷ್ಠಿಯ ಮೂಲಕ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ಳುವಂತ ಸಾಧ್ಯತೆಗಳಿದಾವೆ ಅಂತ. ಬಹಳ ಮುಖ್ಯವಾಗಿ ಶಬೀರ್, ಸಣ್ಣ ಪುಟ್ಟ ಕಳ್ಳತನ ಮಾಡಿದವರೇ ರಾಜ್ಯ ಗೀಜ್ಯ ಎಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಎಷ್ಟೋ ದಿನಗಳ ನಂತರ ಬರ್ತಾರೆ. ಅಂಥದ್ರಲ್ಲಿ ಈತ ಕೊಲೆ ಮಾಡಿ ಅದು 35 ಕಿಲೋಮೀಟರ್ ದೂರದಲ್ಲೇ ಉಳ್ಕೊಂಡಿದ್ದಾನೆ ಅಂತಂದರೆ, ಕೊಲೆ ಮಾಡಿ ಅಂತಂದರೆ ಕೊಲೆ ಪ್ರಯತ್ನ ಮಾಡಿ 3 ದಿವಸದಲ್ಲಿ 35 ಕಿಲೋಮೀಟರ್ ದೂರದಲ್ಲಿ ಉಳ್ಕೊಂಡಿದ್ದಾನೆ ಅಂತಂದರೆ ಉದ್ದೇಶ ಏನಾಗಿರ್ಬೋದು ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಇವನೊಬ್ಬನೇನ ಅಥವಾ ಇವನ ಹಿಂದೆ ಏನಾದರೂ ಯಾವುದಾದ್ರೂ ಟೀಮ್ ಇದೆಯಾ, ಅದ್ರ ಬಗ್ಗೆನೂ ಕೂಡ ಈಗ ತನಿಖೆ ಆಗಬೇಕಲ್ಲ. ಅರವಿಂದ್ ನೋಡಿ, ಈಗ ಆತ ಮುಂಬೈನಲ್ಲಿ ಏನು ಚಾಕು ಹಿಡಿದ ಬಳಿಕ ಅಲ್ಲಿಂದ ಆತ ಥಾಣೆಗೆ ಪ್ರಯಾಣ ಮಾಡುವಂತದ್ದು. ಥಾಣೆಯಿಂದ ಆತನ ಮುಂದಿನ ನಿಲುವೇನಾಗಿತ್ತು, ಅಲ್ಲಿಂದ ಬೇರೆ ಕಡೆಗೆ ಏನಾದ್ರು ಎಸ್ಕೇಪ್ ಆಗುವಂತ ಪ್ರಯತ್ನಗಳು ಏನಾದ್ರು ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇನ್ನು ಸ್ಪಷ್ಟವಾಗಿಲ್ಲ. ಆದ್ರೆ ಆತನನ್ನ ಥಾಣೆಯಲ್ಲಿ ಬಂಧಿಸುವಂತ ಕೆಲಸವನ್ನ ಕೂಡ ಈಗ ತನಿಖೆ ಮಾಡ್ಲಾಗ್ತಾ ಇರುವಂತದ್ದು. ಬಹುಶಃ ಪೊಲೀಸರು ಕೂಡ ಮುಂಬೈಯಲ್ಲಿ ಹುಡುಕ್ತಾ ಇರಬೇಕಾದ ಸಂದರ್ಭದಲ್ಲಿ ಆತ ಥಾಣೆಯಿಂದ ಬೇರೆ ಕಡೆ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದ ಅಂತ ಅನ್ಸುತ್ತೆ. ಆತ ಎಲ್ಲಿಗೆ ಹೋಗ್ಬೇಕಿತ್ತು ಅನ್ನುವಂಥದ್ದು ಕೂಡ ಇನ್ನು ಗೊತ್ತಾಗಿಲ್ಲ. ಮುಂದಿನ ಹಂತದಲ್ಲಿ ಪೊಲೀಸ್ ತನಿಖೆಯಲ್ಲಿ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗುವಂತ ಸಾಧ್ಯತೆಗಳಿದಾವೆ. ಮತ್ತೆ ಈತನ ಹಿಂದೆ ಬೇರೆ ಯಾರು ಇದ ಗ್ಯಾಂಗ್ ಇದೆಯಾ, ಈತರ ಒಬ್ಬನೇ ಅನ್ನುವಂಥದ್ದು ಕೂಡ ಗೊತ್ತಾಗ್ಬೇಕಾಗಿದೆ. ರೈಟ್ ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇನ್ನು ಮೋಟೋ ಏನು ಅಂತಕ್ಕಂಥದ್ದು ಮೊದಲು ಗೊತ್ತಾಗಬೇಕು. ಕೊಲೆ ಮಾಡುವ ಉದ್ದೇಶದಿಂದ ಏನಾದರೂ ಬಂದಿದ್ನಾ ಅಥವಾ ರಾಬರಿಗೆ ಅಂತ ಬಂದಿದ್ರೆ ಯಾಕೆ ಅವನೇನು ಕಳ್ತನ ಮಾಡ್ಕೊಂಡು ಹೋಗಿಲ್ಲ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ 1-2-3 ದಿವಸದಲ್ಲಿ. ಇನ್ನೊಂದು ಆಯಾಮ ಅಂತ ಹೇಳಿದ್ರೆ ಮಕ್ಕಳನ್ನೇನೋ ಕಿಡ್ನಾಪ್ ಮಾಡಕ್ ಬಂದಿದ್ರು ಅಂತ, ಅದು ಆ ತೈಮೂರ್ ಅಂತ ಮಗ ಆತನ ಕಿಡ್ನಾಪ್ ಮಾಡೋದಕ್ಕೆ ಅಥವಾ ದುಡ್ಡಿಗೆ ಡಿಮ್ಯಾಂಡ್ ಇಡೋದಕ್ಕೆ ನೋಡೋಣ, ಗೊತ್ತಾಗುತ್ತೆ ಎಲ್ಲ ವಿಚಾರ.